ಭಾರೀ ಮಳೆಗೆ ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವಕಳೆ ಬಂದಿದೆ. ಘಟಪ್ರಭಾ ಒಳಹರಿವು ಹೆಚ್ಚಳ ಆಗಿದೆ. ಗೋಕಾಕ್ ಫಾಲ್ಸ್ ತುಂಬಿ ಹರಿತಾ ಇದೆ. ಐತಿಹಾಸಿಕ ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ. ಸುಮಾರು 180 ಅಡಿ ಮೇಲಿಂದ ಧುಮ್ಮಿಕ್ಕುವಂತಹ ಈ ಜಲಧಾರೆಯನ್ನ ನೋಡೋಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಜಲಪಾತದ ರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಫಾಲ್ಸ್ ತುದಿಗೆ ಹೋಗಿ ಫೋಟೋ ತೆಗೆದುಕೊಳ್ಳುವುದಕ್ಕೆ ಹುಚ್ಚಾಟವನ್ನ ಮಾಡ್ತಿದ್ದಾರೆ. ಹತ್ರ ಹೋಗೋದಕ್ಕೆ ನಿರ್ಬಂಧ ಇದ್ರೂ ಕೂಡ ಪ್ರವಾಸಿಗರು ಕೇಳ್ತಾ ಇಲ್ಲ. ಗೋಕಾಕ್ ಫಾಲ್ಸ್ ಮಾತ್ರ ಅಲ್ಲ, ಬಾಬಾ ಫಾಲ್ಸ್ಗೂ ಕೂಡ ಜೀವಕಳೆ ಬಂದಿದೆ. ಬೆಳಗಾವಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬಾಬಾ ಫಾಲ್ಸ್ನ ನೋಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಭಾಗಕ್ಕೆ ಆಗಮಿಸುತ್ತಿದ್ದಾರೆ. ಜಲಪಾತದ ರಮಣೀಯ ದೃಶ್ಯದಿಂದಾಗಿ ಬೆಳಗಾವಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಬಾ ಫಾಲ್ಸ್ನ ಸೊಬಗು ಇದು. ಗೋಕಾಕ್ ಫಾಲ್ಸ್ನಂತೆ ಬಾಬಾ ಫಾಲ್ಸ್ ಕೂಡ ಧುಮ್ಮಿಕ್ಕಿ ಹರಿತಾ ಇದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಾಬಾ ಫಾಲ್ಸ್ನ ನೋಡೋದಕ್ಕೆ ಇಲ್ಲಿ ಆಗಮಿಸುತ್ತಿದ್ದಾರೆ. ಈ ಭಾಗದ ಸೌಂದರ್ಯವನ್ನ ಆಸ್ವಾದಿಸುತ್ತಿದ್ದಾರೆ.
ಅಬ್ಬರ ಜೋರಾಗ್ತಾ ಇದ್ದ ಹಾಗೆ ಬೆಳಗಾವಿಯಲ್ಲಿ ಜಲಪಾತಗಳು ಮೈದುಂಬಿ ಹರಿತಾ ಇವೆ. ಧುಮ್ಮಿಕ್ಕಿ ಹರಿತಾ ಇರುವಂತಹ ಜಲಪಾತದ ಸೊಬಗನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕೇವಲ ಬೆಳಗಾವಿಯವರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಿಂದ ಪ್ರವಾಸಿಗರು ಗೋಕಾಕ್ ಫಾಲ್ಸ್, ವಿಶ್ವವಿಖ್ಯಾತ ಗೋಕಾಕ್ ಫಾಲ್ಸ್ ನ ನೋಡುವುದಕ್ಕೆ ಇಲ್ಲಿ ಆಗಮಿಸುತ್ತಿದ್ದಾರೆ. ಬೆಟ್ಟದ ಮೇಲ್ಭಾಗಕ್ಕೆ ಹೋಗಿ ಜಲಪಾತದ ಸಮೀಪ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಭಾಗಕ್ಕೆ ಹೋಗೋದಕ್ಕೆ ಅನುಮತಿ ಇಲ್ಲದೆ ಇದ್ರೂ ಕೂಡ, ನಿರ್ಬಂಧವನ್ನ ಹೇರಿದ್ರೂ ಕೂಡ ಕೆಲ ಪ್ರವಾಸಿಗರು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗಾವಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾಬಾ ಫಾಲ್ಸ್. ಪ್ರಕೃತಿಯ ಸೊಬಗನ್ನ ಮೈವೆತ್ತಿಕೊಂಡು ಹರಿತಾ ಇರುವಂತಹ, ಧುಮ್ಮಿಕ್ತಾ ಇರುವಂತಹ ಬಾಬಾ ಫಾಲ್ಸ್ ನಂತ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನ ಆಗ್ತಾ ಇದೆ. ಮುಂಗಾರು ಮಳೆಯನ್ನ ಎಂಜಾಯ್ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.